ಹಿಂದುಳಿದ ವರ್ಗಗಳ ಆಯೋಗ ಕಾಂತರಾಜ್ ಅವರು ಕೊಟ್ಟಿರುವಂತಹ ವರದಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ತೀವ್ರ ಅಸಮಾಧಾನ ಇದೆ. ತಮ್ಮ ಸಂಖ್ಯೆಗಳನ್ನು ಕಡಿಮೆ ತೋರಿಸಿದ್ದಾರೆ. ಒಕ್ಕಲಿಗರ ಸಂಘ 17ನೆಯ ತಾರೀಖು ನಾಡಿದ್ದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಏನಾಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಕೋಟಿ ದಾಟಿದೆ ಒಕ್ಕಲಿಗರ ಸಂಖ್ಯೆ ರಾಜ್ಯದಲ್ಲಿ ಅನ್ನೋದು ಅವರ ವಾದ. ಅವರೇ ಒಂದು ಸಾಫ್ಟ್ವೇರ್ ರೆಡಿ ಮಾಡಿದಾರಂತೆ, ಸರ್ವೆ ಮಾಡಿ ತೋರಿಸ್ತಾರಂತೆ. ಅಕಸ್ಮಾತ್ ಈ ವರದಿ ಜಾರಿಯಾದರೆ, ಈ ವರದಿಯ ಶಿಫಾರಸುಗಳ ಜಾರಿಯಾದರೆ ರಾಜ್ಯ ಬಂದ್ ಮಾಡಿ ಹೋರಾಡ್ತೀವಿ ಅಂತಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಮಾತಾಡಿದ್ರು. ನೆಲಗೆರೆ ಬಾಲು ಅವರು ಮಾತಾಡಿದ್ದಾರೆ. ಒಕ್ಕಲಿಗರ ಸಂಘದ ಖಜಾಂಚಿ ಏನು ಈ ಕ್ಯಾಬಿನೆಟ್ 17ನೇ ತಾರೀಕು ಕಾಂತರಾಜು ಆಯೋಗವನ್ನು ಜಾರಿ ಮಾಡೇ ಮಾಡ್ತೀರಿ ಅಂತ ಏನಾದರೂ ಒಂದು ತೀರ್ಮಾನಕ್ಕೆ ಬಂದರೆ ಮಾಡಿದರೆ ಇದಕ್ಕೆ ಇಡೀ ರಾಜ್ಯ ಏನು ಒಂದು ಪ್ರತಿಭಟನೆ ಮುಖಾಂತರ ನಾವು ಉಗ್ರ ಹೋರಾಟ ಮಾಡ್ತೀರಿ. ಇದು ಅನ್ಯಾಯ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನೂ ಕೂಡ ಹೇಳ್ತಾನೆ. ಕಡೆ ಪಕ್ಷ 1 ಕೋಟಿಗಿಂತ ಕಡಿಮೆ ಇಲ್ಲ. ನಾವು ಇದನ್ನು ಖಂಡಿತವಾಗಿ ಹೇಳ್ತೀರಿ. ಈಗಾಗಲೇ ನಾವು ಸಾಫ್ಟ್ವೇರು ಒಂದನ್ನು ರೆಡಿ ಮಾಡಿದ್ದೀರಿ. ಆ ಸಾಫ್ಟ್ವೇರ್ ಮುಖಾಂತರ ನಮ್ಮ ಜನಾಂಗ ಎಷ್ಟಿದೆ ಏನು ಅಂತ ಆ ರೀತಿ ಲೆಕ್ಕ ತಗೊಳ್ಬೇಕು. ಆವಾಗ ಒಕ್ಕಲಿಗ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗ್ತದೆ. ಸರ್ಕಾರ ಬೀಳ್ತದೋ, ಆ ಮಂತ್ರಿ ಹೋಗ್ತಾರೋ, ಈ ಮಂತ್ರಿ ಹೋಗ್ತಾರೋ, ಶಾಸಕರಿಗೆ ಏನಾಗ್ತಾರೋ ನಾವು ಅದನ್ನು ನೋಡಲ್ಲ. ಇದು ಜಾರಿ ಮಾಡಬಾರ್ದು. ನೀವು ಹೊಸದಾಗಿ ಜಾರಿ ತಗೊಂಬನ್ನಿ, ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಒಂದು ಹೊಸ ಆಯೋಗನ ರಚನೆ ಮಾಡಿ. ಇದು ಅನ್ಯಾಯ ಮಾಡ್ತಾ ಇದ್ದೀರಿ. ಅನ್ಯಾಯನ ಸರಿಪಡಿಸಿ ನ್ಯಾಯ ದೊರಕಿಸ್ಕೊಡಿ. ಜೇನುಗೂಡಿಗೆ ಕಲ್ಲು ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವರ ಹಾತುರವನ್ನು ನೋಡ್ತಾ ಇದ್ರೆ, ಅವರ ಹಠವನ್ನು ನೋಡ್ತಾ ಇದ್ರೆ 100ಕ್ಕೆ 100 ಅದನ್ನು ಭಾವನೆ ಇದೆ. ಕಳೆದ MP ಚುನಾವಣೆಯಲ್ಲಿ ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗ ಸಮಾಜ ಎಲ್ಲೋ ಒಂದು ಕಡೆ BJP JDS ಒಂದಾಗಿ ಎಲ್ಲೋ ಒಂದು ಕಡೆ ನಮ್ಮನ್ನ ನಾಳೆ ದಿವಸ ಮಟ್ಟ ಹಾಕ್ಬಿಡ್ತಾರೇನೋ, ನಾಳೆ ಒಂದಾಗ್ರೆ ಕಷ್ಟ, ಈಗಲೇ ಅವ್ರು ತುಳಿಬೇಕು, ಬೇರೆ ಸಮಾಜನ ಓಲೈಸ್ಕೋಬೇಕು ಅಂತೇಳಿ ಈ ಥರ ಮಾಡ್ತಾ ಇದೆ ಅಂತ ಭಾವನೆ ಇದೆ. ಒಕ್ಕಲಿಗರು ಲಿಂಗಾಯತರು ಒಂದಾದರೆ ಯಾವ ಸರ್ಕಾರ ಉಳಿಯೋದಿಲ್ಲ ಈ ರಾಜ್ಯದಲ್ಲಿ. ಈ ಸರ್ಕಾರ ಬೀಳ್ಸೋರಿಗೆ ನಾವು ಜಂಟಿಯಾಗಿ ಹೋರಾಟ ಮಾಡಿ ಈ ಸರ್ಕಾರನ ಕಿತ್ತೈಸ್ತೀವಿ. ಅಷ್ಟು ಸುಮ್ಮನೆ ಬಿಡೋದಿಲ್ಲ. ಈಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವರದಿ ಕೈ ಬಿಡಿ, ಹೊಸ್ದಾಗಿ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.